ತಬಲ ಮಾಂತ್ರಿಕ ಉಸ್ತಾದ್ ಜಾಕಿರ್ ಹುಸೇನ್ ಅವರಿಗೆ ಲಯಾರ್ಪಣ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮ ಆಗಸ್ಟ್ 24ರಂದು ನಡೆಯಲಿದ್ದು ಶಿವಮೊಗ್ಗದ ಬಿಎಚ್ ರಸ್ತೆಯ ಕರ್ನಾಟಕ ಸಂಘದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಮಾಡಲಿದ್ದು, ಮುಖ್ಯ ಅತಿಥಿಯಾಗಿ ವಿಧಾನ ಪರಿಷತ್ನ ಸದಸ್ಯರಾದ ಡಿಎಸ್ ಅರುಣ್ ಆಗಮಿಸಲಿದ್ದಾರೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಲಾ ಸಂಗಮ ಅಕಾಡೆಮಿಯ ಪೂರ್ಣಿಮಾ ವಿನಾಯಕ ಹಾಗೂ ವಿನಾಯಕ ಸಾಗರ ಮಾಹಿತಿ ನೀಡಿದರು. ನಡೆಸಿಕೊಡಲಿದ್ದಾರೆ. ಈ ಗಾಯನ ಕಾರ್ಯಕ್ರಮಕ್ಕೆ ಹಾರ್ಮೋನಿಯಂ ಸಾಥಿಯಾಗಿ ನಮ್ಮ ಶಿವಮೊಗ್ಗದ ಶ್ರೀ ಸಿದ್ದೇಶ್ ಬಡಿಗೇರ್ ಅವರು ಹಾರ್ಮೋನಿಯಂ ಸಾಥಿ ಮಾಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಬಲಾ ಸಾಥಿಯಾಗಿ ನಾನೇ ಇರಲಿದ್ದೇನೆ. ನಂತರದಲ್ಲಿ ಪಂಡಿತ್ ರಾಮದಾಸ್ ಪಲ್ಸುಲೆ, ಇಂಟರ್ನ್ಯಾಷನಲ್ ತಬಲಾ ವಾದಕರಾದ ಪಂಡಿತ್ ರಾಮದಾಸ್ ಪಲ್ಸುಲೆ ಪುಣೆ ಅವರದು ತಬಲಾ ಸೋಲೋ ಕಾರ್ಯಕ್ರಮ ಇರುತ್ತೆ. ಇದಕ್ಕೆ ಲೆಹರಾ ಸಾಥಿಯಾಗಿ, ಹಾರ್ಮೋನಿಯಂ ಲೆಹರಾ ಸಾಥಿಯಾಗಿ ನಮ್ಮ ಶಿರ್ಸಿಯ ಶ್ರೀ ಅಜಯ್ ಹೆಗಡೆ ಅವರು ಈ ಲೆಹರಾ ಸಾಥಿಯನ್ನು ಮಾಡಲಿದ್ದಾರೆ. ಈ ಕಾರ್ಯಕ್ರಮ ಕರ್ನಾಟಕ ಸಂಘದಲ್ಲಿ ನಡೆಯಲಿದೆ. ಸಂಜೆ 4:15 ಗಂಟೆಗೆ ಕರ್ನಾಟಕ ಸಂಘದಲ್ಲಿ ನಡೆಯಲಿದೆ. ತಾವುಗಳೆಲ್ಲರೂ ಸಂಗೀತ ಅಭಿಮಾನಿಗಳೆಲ್ಲ, ನಮ್ಮ ಶಿವಮೊಗ್ಗದಲ್ಲಿರುವ ಎಲ್ಲ ಸಂಗೀತ ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ. ಈಗಾಗಲೇ 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಬಲಾವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ ಅಕಾಡೆಮಿನಲ್ಲಿ. ಕಲಿಕೆಯ ಜೊತೆಗೆ ಇದು ಸಂಗೀತ ಒಂದು ಪರ್ಫಾರ್ಮಿಂಗ್ ಆರ್ಟು. ಅದನ್ನು ಶ್ರೋತೃಗಳಿಗೆ ತಲುಪಿಸಲಿಕ್ಕೆ ಅಥವಾ ಅದರಿಂದ ಕಾರ್ಯಕ್ರಮಗಳಿಂದ ವಿದ್ಯಾರ್ಥಿಗಳು ಅದರಿಂದ ಸ್ಫೂರ್ತಿ ತಗೊಂಡು ಅವರು ಇನ್ನಷ್ಟು ಸಾಧನೆ ಮಾಡುವ ಒಂದು ಉದ್ದೇಶವನ್ನು ತಾಳಸಂಗಮ ಅಕಾಡೆಮಿ ಇಟ್ಕೊಂಡಿದೆ. ಈ ಎಲ್ಲ ಲಯಾರ್ಪಣ ಅನ್ನುವ ಕಾರ್ಯಕ್ರಮಕ್ಕೆ ಎಲ್ಲ ಕಲಾಸಕ್ತರು, ವಿದ್ಯಾರ್ಥಿಗಳು, ಶಿವಮೊಗ್ಗದ ಎಲ್ಲ ಕಲಾಪ್ರೇಮಿಗಳು ಬಂದು ಕಾರ್ಯಕ್ರಮನ ಚಂದಗಾಣಿಸಿ ಕೊಡಬೇಕು. ಆಗ ಕಲಾ ಸಂಘಟಕರ ಒಂದು ಶ್ರಮ, ಅಕಾಡೆಮಿಯ ಶ್ರಮ ಎಲ್ಲ